ನಮಸ್ಕಾರ, ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ನಾನು ಶ್ರುತಿ ನೀರಾಯ. ವೀಕ್ಷಕರೇ, ಈ ಸಲ ಬೆಂಗಳೂರಿನ ಲಾಲ್ ಬಾಗ್ನಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಸೊ ಈ ಒಂದು ಫ್ಲವರ್ ಶೋದಲ್ಲಿ ತುಂಬಾನೇ ವಿಶೇಷವಾದಂತಹ ಥೀಮ್ ಈ ಸಲ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಥೀಮ್ ನ ಅಥವಾ ಅವರ ಜೀವನ ಆಧರಿಸಿರುವಂತಹ ಒಂದು ಫ್ಲವರ್ ಶೋ ಈ ಸಲ ಇರುವಂತದ್ದು. ಇಲ್ಲಿ ಸ್ವಚ್ಛತೆಗೆ ಕೂಡ ಗಮನವನ್ನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಬ್ಯೂಟಿಫುಲ್ ಬೆಂಗಳೂರು ಅನ್ನುವಂತಹ ಒಂದು ಫೌಂಡೇಶನ್ ನ ಫೌಂಡರ್ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಹಾಗೇನೆ ಇಲ್ಲಿ ಸ್ವಚ್ಛತೆಯ ಬಗ್ಗೆ ಯಾವ ರೀತಿಯಾಗಿ ಗಮನ ಕೊಡ್ತಾ ಇದ್ದಾರೆ ಎಲ್ಲವನ್ನ ಕೂಡ ಇವ್ರ ಜೊತೆ ಕೇಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಒಡೆಟ್ ಕಾತ್ರಕ್. ನಮ್ಮ ಸ್ವಯಂ ಸೇವಕ್ ಗ್ರೂಪ್ ಮಿಂದೆ ಬ್ಯೂಟಿಫುಲ್ ಬೆಂಗಳೂರು, ಇವಾಗ ಬ್ಯೂಟಿಫುಲ್ ಭಾರತ್. ಮೇಡಮ್, ಇನ್ನು ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬಾನೇ ವಿಭಿನ್ನವಾಗಿದೆ. ಅಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜೀವನ ಕಥೆಯನ್ನ ಆಧರಿಸಿ ಈ ಒಂದು ಫ್ಲವರ್ ಶೋ ಅನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಿಮಗೆ ನೀವೊಂದು ಇದರ ಒಂದು ಫೌಂಡರ್ ಆಗಿ, ಬ್ಯೂಟಿಫುಲ್ ಬೆಂಗಳೂರಿನ ಫೌಂಡರ್ ಆಗಿ ಏನ್ ಹೇಳ್ತೀರಾ ಅನ್ನುವಂಥದ್ದು? ನಾ ಏನ್ ಹೇಳ್ಬೇಕು, BR ಅಂಬೇಡ್ಕರ್ ಸರ್ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಆಥರ್ ಇದೆ. ಅದು ಆರ್ಟಿಕಲ್ 58 ಅನ್ನ ಎಲ್ಲಾರ ಸಿಟಿಸನ್ಗೆ ಜವಾಬ್ದಾರಿ, ಪಬ್ಲಿಕ್ ಪ್ಲೇಸಸ್ ಕ್ಲೀನ್ ಸ್ವಚ್ಛ ಹಾಕಿದಕ್ಕೆ. ಅದೇ ನಮ್ಮ ವಾಲಂಟಿಯರ್ ಎಲ್ಲಾರ್ಗೂ ಹೇಳ್ತೀವಿ, ಇಲ್ಲಿ ಎಲ್ಲ ಕಸ ಇಲ್ಲಿ ಅಲ್ಲಿ ಕಸ ಬೇಡ, ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು. ಅದು ಒಂದು. ಇನ್ನೊಂದು ಪ್ಲಾಸ್ಟಿಕ್ ಬೇಡ. ಏನ ಎಲ್ಲಾರ್ಗೂ ಗೊತ್ತಾ, ಪ್ಲಾಸ್ಟಿಕ್ ಬಾಟಲ್, ಮಿನರಲ್ ಬಾಟಲ್ ಕೂಡ ಲಾಲ್ಬಾಗ್ ಯಾರು ಬರ್ತಾ ಮನೇಲೆ ಅವ್ರ ಬಾಟಲ್ ರೀಫಿಲ್, ಪ್ಲಾಸ್ಟಿಕ್ ಬಾಟಲ್ ಬೇಡ. ಅದ ಅಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ಎಲ್ಲೂ ಕೂಡ ಪ್ರೊವೈಡ್ ಮಾಡ್ತಿಲ್ಲ, ಮನೆಯಿಂದನೇ ಬರ್ತಾ ತಗೊಂಡ್ಬರ್ಬೇಕು ಅಂತೀರಾ? ನೀರ್ಗೆ ಜಾಸ್ತಿ ಪಾಯಿಂಟ್ಸ್ ಇದೆ. ಕುಡಿ ನೀರ್ಕ ಇದೆ, ಮನೇಲೆ ಬಾಟಲ್ ಇದೆನಾ ರೀಫಿಲ್ ಆಗದ. ಅದ ಮಿನರಲ್ ಬಾಟಲ್ ಸೇಲ್ಸ್ ಇದೆ ಲಾಲ್ಬಾಗ್ಲೆ 2018 ನಲ್ಲಿ ಬ್ಯಾನ್ ಇದೆ. ಇಲ್ಲ ಬಾಟಲ್ ಇಲ್ಲ. ಅದೇ ಇಫೆಕ್ಟ್ ಕಸ ಕಡಿಮೆ ಆಯ್ತಾ. ಇನ್ನೊಂದು ಎಲ್ಲಾರ್ಗು ನಮ್ಮ ಹೇಳಿ, ನೀವು ಮನೇಲೆ ಕ್ಲಾತ್ ಬ್ಯಾಗ್ ತಗೊಳ್ಳಿ. ಕ್ಲಾತ್ ಬ್ಯಾಗ್ ಇದೇನ ಕಸ ಕಡಿಮೆ. ಇಲ್ಲೇನ ಜಾಸ್ತಿ ಪ್ಲಾಸ್ಟಿಕ್ ಬ್ಯಾಗ್, ಇದು ಬ್ಯಾಗ್ ಜಾಸ್ತಿ ಆಲ್ಕ ಯೋಸಿ ಇದು ಏನ್ ಬ್ಯಾಗ್ ನೀವು ಏನ್ ಹೇಳಿ? ಇದು ಪರವಾಗಿಲ್ಲ. ಇದು ಜಾಸ್ತಿ ಆಲ್ ಯೋಸಿ ಕ್ಲಾತ್ ಇಲ್ಲ. ಇದು NWPP ಸ್ವಲ್ಪ ನೋಡಿ. ಇದು ಫ್ಯೂಸ್ಡ್ ಸ್ಟಿಚಿಂಗ್ ಇಲ್ಲ. ಇದು ಕೂಡ ಬ್ಯಾಂಡ್, ಇದು ಕೂಡ ಪ್ಲಾಸ್ಟಿಕ್. ಇದು ಬ್ಯಾಗ್ ಕ್ಲಾತ್ ಬ್ಯಾಗ್, ಇದು ಪರವಾಗಿಲ್ಲ. ಇದು ಈ ಟೈಪ್ ಇಲ್ಲಿ ಇದು ಕ್ಲಾತ್ ಬ್ಯಾಗ್ ಪರವಾಗಿಲ್ಲ. ಇದು ಪಾಲಿಪ್ರಾಪಿಲಿನ್. ಅದು ಎಲ್ಲಾರ್ಗೂ ನಮ್ಗೆ ಗೊತ್ತಾಗದಕ್ಕೆ ವಿ ಆರ್ ಡೂಯಿಂಗ್ ಅವೇರ್ನೆಸ್ ಹಿಯರ್. ಇನ್ನು ನೀವು ಎಷ್ಟು ಜನ ಇದ್ದೀರಾ ನಿಮ್ಮ ಟೀಮ್ ಅಲ್ಲಿ? ಬ್ಯೂಟಿಫುಲ್ ಬೆಂಗಳೂರಲ್ಲಿ ಎಷ್ಟು ಜನ ನೀವು ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಇಲ್ಲಿ? 2016 ನಲ್ಲಿ ಬೇರೆ ಆಲ್ ನಮ್ಮ ಪಬ್ಲಿಕ್ ಕೂಡ ವಾಲಂಟಿಯರ್. ಡೈಲಿ ನಮ್ಮ 5-10 ಆಲ್, ದಿನ ಜಾಸ್ತಿ ದಿನ ಕಡಿಮೆ. ಸ್ಕೂಲ್ಸ್ ಗ್ರೂಪ್ ಕೂಡ ಜಾಸ್ತಿ. ಟ್ಯೂಸ್ಡೇ, ಥರ್ಸ್ಡೇ, ಫ್ರೈಡೇ ಜಾಸ್ತಿ ಸ್ಕೂಲ್ಸ್ ಗ್ರೂಪ್ ಕೂಡ ನಮ್ ಕೂಡ ಫುಲ್ ಮಾರ್ಚಿಂಗ್ ಸ್ವಚ್ಛಕ್ಕೆ ರಿಮೈಂಡರ್ಸ್. ಎಲ್ಲಾರ್ಗೂ ರಿಮೈಂಡರ್, ನಮ್ಮ ಜವಾಬ್ದಾರಿ ಕ್ಲೀನ್ ಮಾಡ್ಬೇಕು, ಗಲೀಜ್ ಮಾಡ್ಬೇಡ. ಅಂದ್ರೆ ಈಗ 19ನೇ ತಾರೀಕು ತನಕ ನಡೀತಾ ಇರುತ್ತೆ ಈ ಒಂದು ಫ್ಲವರ್ ಶೋ. ಸೊ ಇಲ್ಲಿ ಕ್ಲೀನ್ ಇರುವಂತ ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಡೆಂಗ್ಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ನೀರಿನ ಬಳಕೆ ಇಲ್ಲಿ ಯಾವ ತರ ಇರುತ್ತೆ ಅನ್ನುವಂಥದ್ದು ಈ ಒಂದು ಪ್ಲೇಸ್ ನಲ್ಲಿ ಫ್ಲವರ್ ಶೋದಲ್ಲಿ. ಎಸ್, ನಮ್ಮ ಏನ್ ಎಲ್ಲಾರ್ಗೂ ಹೇಳ್ತೀವಿ, ಜಾಸ್ತಿ ಕಸ ಇದೆನಾ, ಜಾಸ್ತಿ ಇದೆ ಸೊಳ್ಳೆ ನೊಣ ಎಲ್ಲ ಕ್ಲೀನ್ ಮಾಡಿ ಟೈಮ್ಲ ಎಲ್ಲಾಕ ಹೆಗ್ಗೆ ಹೆಮ್ಮೆ ವಿ ಶುಡ್ ಬಿ ಪ್ರೌಡ್. ನಮ್ಮ ಬೆಂಗಳೂರು ನಮ್ಮ ಜವಾಬ್ದಾರಿ, ನಮ್ಮ ಕಸ ನಮ್ಮ ಜವಾಬ್ದಾರಿ. ಸ್ವಚ್ಛ ಸುಂದರ ಬೆಂಗಳೂರು. ಇನ್ನು ನಿಮ್ಮ ಟೀಮ್ ಅಲ್ಲಿ ಎಷ್ಟು ಜನ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ವಾಲಂಟಿಯರ್ಸ್ ಆಗಿ? NGO ಇಲ್ಲ, ಅದು ಫಂಡ್ಸ್ ಇಲ್ಲ, ವಾಲಂಟಿಯರ್ ತುಂಬಾ ಕಡಿಮೆ ಇருக்கு. ಏದೋ ಇದು ಬೇರೆ ಆಳ್ಗೆ ದೂರ ಇದೆನಾ, ಯಾರೇ ಈ ಸೈಡ್ಲೆ ಬರ್ತಕ್ಕೆ. ಇದು ಮೇಡಮ್ ಇದು ಮರತಲ್ಲಿಲೆ ಬನ್ನಿ ಆಯ್ತಾ, ಇನ್ನು ಮೇಡಮ್ ಹರ್ಲೂರ್ಲೆ ಬನ್ನಿ ಆಯ್ತಾ. ಅವ್ರವ್ರ ಟೈಮ್ಲೆ ಯಾರು ಬನ್ನಿ ಆಗದ ಫ್ರೀನಾ ಅವ್ರು ಬನ್ನಿ. ವಾಲಂಟಿಯರ್ ನಮ್ಮ ಊರ್ಕ ನಮ್ಮ ವಾಪಸ್ ಕೊಡ್ತಕ್ಕೆ ಸೇವಾ. ಅಂದ್ರೆ ನೀವು ಈಗ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ರಿ. ಇದು ಫಸ್ಟ್ ಡೇ ಆಗಿರೋದ್ರಿಂದಾಗಿ ಇನ್ನೂ ಕೂಡ ಸುಮಾರು ದಿನ ಇದೆ. ಸೊ ಹೇಗೆ ನೀವು ಏನು ಅದನ್ನ ಹೆಂಗ್ ತಗೊಂತಿದ್ದೀರಾ ಅಂತ? ಯಾಕಂದ್ರೆ ಕ್ಲೀನ್ ಆಗಿರ್ಬೇಕು, ಬಂದವರು ಕೂಡ ಇಲ್ಲಿ ಕಸ ಹಾಕ್ಬಾರ್ದು ಅಂತ ಒಂದಿಷ್ಟು ಇರುತ್ತೆ. ಹಿಂಗೆ ಹೇಗೆ ಇಲ್ಲಿ ರೂಲ್ಸ್ ಅನ್ನ ಹಾಕ್ತಾ ಇದ್ದೀರಾ ಅಥವಾ ರೂಲ್ಸ್ ಅನ್ನ ಇಟ್ಟಿದ್ದೀರಾ ಅನ್ನುವಂಥದ್ದು? ಎಷ್ಟು ದಿನ ಜಾಸ್ತಿ ಅಲ್ಲಿ ಮಿಂದೆ ಕ್ಲೀನ್ ಹಾಕದಕ್ಕೆ ಲಾಸ್ಟ್ಲೆ ಸ್ವಲ್ಪ ಗಲೀಜ್. ಅದಕ್ಕ ನಮ್ಮ ರಿಮೈಂಡರ್ ಅನೌನ್ಸ್ಮೆಂಟ್ ನಮ್ಮ ಮಾಡ್ತೀವಿ. ಪೊಲೀಸ್ ಇದು ಎಲ್ಲ ಅನೌನ್ಸ್ಮೆಂಟ್ ಅವ್ರು ಮಾಡಿನೇ ಇದೆ.
ನೋ ಕಸ ಎಲ್ಲಾರ್ಕು ಜವಾಬ್ದಾರಿ ಕಸ ಪ್ಲಾಸ್ಟಿಕ್ ನಮ್ಮ ಗೇಟ್ಲ ಪೊಲೀಸ್ಗೆ ಹೇಳಿ ಯಾರಕ್ಕೆ ಹೇಳಿ ಎಲ್ಲಾರ್ಕು ನೀವು ಕೈ ಮಕ್ಕಳು ಕೈ ಟೈಟ್ ಚೈನ್ ಎಲ್ಲ ಅದು ಇನ್ನೊಂದು ಹೇಳಿ ನಾನ್ ಕೇಳಿ CCTV ಇದೆ ನೀವು ಕಸ ಹಾಕಿನ ಟಿವಿಲೇ ಬರ್ತಾ ನೀವು ಹೀರೋ ಇಲ್ಲೇ ಅದಲ್ಲೇ ಸ್ವಲ್ಪ ಜೋಕ್ ಮಾಡಿ ಅವ್ರಿಗೆ ಪಬ್ಲಿಕ್ ಎಲ್ಲ ಗೊತ್ತು ಆಗ್ತ ಕಸ ಸರಿ ಇಲ್ಲ ಇದು ಸ್ವಚ್ಛ ಸುಂದರ ಫ್ಲವರ್ ಶೋ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಜೊತೆಗೆ BBMP ಮಾರ್ಷಲ್ ಸಾಹಸ್ ವಾಲಂಟಿಯರ್ ನಮ್ಮ ಬ್ಯೂಟಿಫುಲ್ ಭಾರತ್ ವಾಲಂಟಿಯರ್ ಇನ್ನೊಂದು ಇಂಡಿಯನ್ ಪ್ಲಾಗರ್ಸ್ ಆರ್ಮಿ ಎಲ್ಲ ಜೊತೆಗೆ ನಮಕ್ ಸ್ವಚ್ಛ ಸುಂದರ ಫ್ಲವರ್ ಶೋ. ಇನ್ನು ಫ್ಲವರ್ ಶೋಗೆ ಬರೋರಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ? ಸಾರಿ ಫ್ಲವರ್ ಶೋಗೆ ಬರ್ತಾರಲ್ಲ ಅವ್ರಿಗೆ ಏನ್ ಹೇಳ್ತೀರಾ? ಯಾರು ಫ್ಲವರ್ ಶೋಗೆ ಬರ್ತಾ ಎಂಜಾಯ್ ಮಾಡಿ ಬಟ್ ಜವಾಬ್ದಾರಿ ಸ್ವಚ್ಛಕ್ಕೆ ಮರ್ದು ಬಿಟ್ಟು ಬೇಡ ಮನೆಯಲ್ಲ ವಾಟರ್ ಮನೆಯಲ್ಲೇ ಬ್ಯಾಗ್ ಅದಕ್ಕೆ ಕಸ ಇಲ್ಲಿ ಕಡಿಮೆ ಆಗುತ್ತೆ. ಸೊ ನಾವು ಒಂದು ಝೀರೋ ವೇಸ್ಟ್ ಇನಿಷಿಯೇಟಿವ್ ತಗೊಂಡಿದ್ದೀವಿ ಇಲ್ಲಿ. ಯಾವ ಥರ ಅಂದರೆ ವಿ ಕ್ಯಾನ್ ಸಿ ಇಲ್ಲಿ ತುಂಬ ಸ್ಟಾಲ್ಸ್ ಸೆಟಪ್ ಮಾಡಿದ್ದಾರೆ, ಅಲ್ಲಿ ಲಾಟ್ಸ್ ಆಫ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾವು ಯಾವ ಥರ ಇನಿಷಿಯೇಟಿವ್ ತಗೊಂಡಿದ್ದೀವಿ ಅಂದರೆ ಕ್ಲಾತ್ ಬ್ಯಾಗ್ಸ್ ಇಂಪ್ಲಿಮೆಂಟ್ ಮಾಡೋ ಥರ, ಸೊ ದ್ಯಾಟ್ ವಿ ಕ್ಯಾನ್ ರಿಪ್ಲೇಸ್ ದಿಸ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಆ್ಯಂಡ್ ವಿ ಕ್ಯಾನ್ ಇಂಪ್ಲಿಮೆಂಟ್ ದಿಸ್ ಕ್ಲಾತ್ ಬ್ಯಾಗ್ಸ್. ಸೊ ನಮಗೆ ಆ ಪ್ಲಾಸ್ಟಿಕ್ನ ಫುಲ್ ಕಂಪ್ಲೀಟ್ಲಿ ಯಾವ ಥರ ಅವಾಯ್ಡ್ ಮಾಡಬೇಕು ಅಂತ ಈ ಝೀರೋ ವೇಸ್ಟ್ ಇನಿಷಿಯೇಟಿವ್ನ ವಿ ಹ್ಯಾವ್ ಕಮ್ ಅಪ್ ವಿತ್ ಇಟ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಬ್ಯೂಟಿಫುಲ್ ಬೆಂಗಳೂರು ಅನ್ನುವಂಥ ಒಂದು ಫೌಂಡೇಶನ್ನ ಫೌಂಡರ್ ಮಾತನಾಡಿದ್ರು ನಮ್ಮ ಜೊತೆ. ಅಂದರೆ ಇಲ್ಲಿ ಕಸ ಬಿಸಾಕಬೇಡಿ, ಅಂದರೆ ಫ್ಲವರ್ ಶೋಗೆ ಬರ್ತೀರಾ ಕಸ ಎಲ್ಲ ಅಲ್ಲಲ್ಲಿ ಬಿಸಾಕಬೇಡಿ, ಹಾಗಾಗಿ ಮನೆಯಿಂದನೇ ಬರ್ತಾ ಏನು ವಾಟರ್ ಬಾಟಲ್ ತೊಗೊಂಬನ್ನಿ, ಹಾಗೆ ಅಲ್ಲಲ್ಲೆಲ್ಲ ಬಿಸಾಕೋದು ಬೇಡ. ಸೊ ನಮ್ಮ ಬೆಂಗಳೂರನ್ನ ನಾವು ಕಾಪಾಡ್ಕೊಳ್ಳೋಣ. ಸ್ವಚ್ಛ ಬೆಂಗಳೂರು ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಅಂದರೆ ಈ ಥರ ಫ್ಲವರ್ ಶೋಗಳಲ್ಲಿ ನಾವು ತುಂಬ ರೂಲ್ಸ್ ಎಲ್ಲ ಇರುತ್ತೆ, ಅವೆಲ್ಲವನ್ನ ನಾವು ಕೂಡ ಫಾಲೋ ಮಾಡೋಣ, ಸ್ವಚ್ಛತೆಗೆ ಗಮನ ಕೊಡೋಣ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೀವು ಕೂಡ ಫ್ಲವರ್ ಶೋಗೆ ಬರ್ಬೋದು, ಹಾಗೆಯೇ ನಮ್ಮ ಬೆಂಗಳೂರನ್ನ ಇನ್ನಷ್ಟು ಸ್ವಚ್ಛಗೊಳಿಸ್ಬೋದು. ಅಂದರೆ ನಮ್ಮ ಬೆಂಗಳೂರು ಸ್ವಚ್ಛವಾಗಿ ಇರಬೇಕು ಅನ್ನುವಂಥದ್ದು ಎಲ್ಲರ ಆಶಯ ಆಗಿರುತ್ತೆ. ಸೊ ನೀವು ಕೂಡ ಇಲ್ಲಿ ಬಂದರೆ ಸ್ವಚ್ಛತೆಯ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.